ಎಲ್ರಿಗೂ ಸ್ವಾಗತ ನಮ್ಮ ಹೊಸ ಮನೆಗೆ. ಒಂಥರ ಈ ಮನೆ ಬಿಟ್ಟು ಹೋಗೋದಕ್ಕೆ ಒಂಥರ ಬೇಜಾರಾಗಿದೆ ಗೈಸ್. ಈ ತರ ಅನಿಸ್ತದು ಅಂತ ನಿಮ್ಗೆ ಯೋಚನೆ ಕೂಡ ಮಾಡಿದ್ದೀನಿ. ಆಟೋ ಹೊಡಿತಿದ್ದು ಖುಷಿ ಆದ ಚೆನ್ನಾಗಿ ಕಂಡ್ರಿ ಇದು ಮೂರು ಹಿಂಗೆ. ಓಕೆನಾ ಅಳ್ಬೇಡ ಬಿಡ ಹೋಗಿ ಏನೇ ಕಳ್ತಿದ್ಯಾ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್ ಇವತ್ತಿನ ಬ್ಲಾಗ್ ತಮ್ಮನೇಲಿ ನೋಡಿದ್ರ. ಸೊ ಇವತ್ತು ನಾವು ನಮ್ಮ ಹೊಸ ಮನೆ ಹೋಗ್ತಿದೀವಿ. ನಾವು ಹಾಲ್ನ ಉಗ್ಸ್ತಾ ಇದೀವಿ ಅಂಡ್ ಸ್ವಲ್ಪ ಹೋಮ ಪೂಜೆ ಎಲ್ಲ ಮಾಡಬೇಕು. ಸೊ ಅದು ಹೊಸ ಮನೆ ಆಗಿರೋ ಕಾರಣ ಸ್ವಲ್ಪ ಪೂಜೆ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಇವತ್ತು ಒಂದು ಸ್ಪೆಷಲ್ ಪೂಜೆ ಮಾಡಿಸ್ತಿದೀವಿ ನಮ್ಮ ಹೊಸ ಮನೆಗೆ. ಸೊ ನಮ್ಮ ಮನೆಯವರೆಲ್ಲ ಆಲ್ರೆಡಿ ಎದ್ದು ರೆಡಿ ಆಗಿದ್ದಾರೆ. ಏನು ಹೊರಡ್ಬೇಕಷ್ಟೇ. ನೋಡ್ರಿ ನಮ್ಮ ಕುಶಾನಿ ಯಾವ ಥರ ರೆಡಿ ಆಗೋಳು ಇವತ್ತು. ಕುಶಾನಿ ಕುಶಾನಿ ಏನೇ ಈ ಥರ ರೆಡಿ ಆಗಿದ್ಯಾ? ಏನಕ್ಕೆ ಎಲ್ಲಿ ಹೋಗ್ತಿದ್ಯಾ ಕುಶಾನಿ ನೀನು? ಹೇಳಲ್ವಾ ನಾನ್ ತಂದಿದ್ದೆ. ಚೆನ್ನಾಗಿತ್ತು ಬಟ್ಟೆ, ಇಷ್ಟ ಆಯ್ತಾ? ಇವಾಗ ಆಯ್ತು. ನಾವು ಇವಾಗ ಎಲ್ಲಿ ಹೋಗ್ತಿದ್ದೀವಿ ಹೇಳು? ಎಲ್ಲಿ ಹೋಗ್ತಿದೀವಿ ಹೇಳು? ಏಯ್ ಅಮ್ಮಮ್ಮ ಮಾಡಿಗೆ ಅಲ್ಲ ಕಣೆ, ಹೊಸ ಮನೆಗೆ. ಹೊಸ ಮನೆ ಹೋಗ್ತಿದೀವಿ. ಓಕೆನಾ? ಮೇಕಪ್ ಮಾಡ್ಕೊ. ಆಯ್ತು ಚೈತ್ರಿ, ಹೊಸ ಮನೆ ಹೋಗ್ ರೆಡಿನಾ? ಗೈಸ್ ನಾನೇನ್ ಎಕ್ಸೈಟ್ಮೆಂಟ್ ಆಗಿದೆ ಗೊತ್ತಿಲ್ಲ. ಹೊಸ ಮನೆ ಹೋಗ್ತಿರೋದು. ನಮ್ಮ ಅಕ್ಕ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ಬಿಟ್ಟವಳೆ. ಸಖತ್ ಎಕ್ಸೈಟ್ಮೆಂಟ್. ಹೊಸ ಮನೆ ಅಂದ್ರೆ ಎಕ್ಸೈಟ್ಮೆಂಟ್. ಅದು ಏನಕ್ಕೆ ಅಷ್ಟು ಎಕ್ಸೈಟ್ಮೆಂಟ್ ನಿಂಗೆ? ಹೊಸ ತರ ಇರುತ್ತಲ್ವಾ, ಸೊ ಅಲ್ಲಿ ಥಿಂಗ್ಸ್ ಅರೇಂಜ್ ಮಾಡೋದು, ಸೊ ಅಲ್ಲಿರೋದು ಒಂಥರ ಖುಷಿ. ಅವಳಿಗೆ ಖುಷಿ ಆಗ್ತದೆ ನನಗೆ ಜಾಸ್ತಿ. ಸೊ ಬನ್ನಿ ಅಮ್ಮನ್ ಕೇಳೋಣ. 9 ಗಂಟೆಗೆ ಹೋಗೋಣ ಅಂತ ಅಂದಲ್ಲಮ್ಮ. ಟೈಮ್ ಆಲ್ರೆಡಿ ಇವಾಗ 9 ಗಂಟೆ ಆಗೋಗ್ಬಿಟ್ಟೈತೆ. ಹೊರಡದ ಗುಂಡ ಸ್ನಾನ ಮಾಡದ್ನಾ? ಗುಂಡು ಆಮೇಲೆ ಸ್ನಾನನಾ? ಸೊ ಗೈಸ್ ಇವತ್ತಿನ ಔಟ್ಫಿಟ್ ನೋಡಿ ಗೈಸ್. ನಂದು ಇದು ಲ್ಯಾವೆಂಡರ್ ಕುರ್ತಾ ತರ ಅಂಡ್ ಒಂದು ಲೆನಿನ್ ಪ್ಯಾಂಟ್. ಕ್ರೇಜಿಯಾಗಿ ಕಾಣಿಸ್ತಾ ಇದೀನಿ. ಇವತ್ತು ಪೂಜೆಗೆಲ್ಲ ಕೂತ್ಕೋಬೇಕು ಹೋಮಾಗೆ. ಸೊ ಅದಕ್ಕೆ ಈ ಥರ ರೆಡಿ ಆಗಿದ್ದೀನಿ. ಎಕ್ಸೈಟ್ ಆಗಿದ್ದೀನಿ. ಹೊಸ ಮನೆ ಹೋಗ್ತಿರೋದು ಗೈಸ್. ನಮ್ಮ ಮಾಮಿಂದ ಆಲ್ರೆಡಿ ರೆಡಿ ಆಗ್ಬಿಟ್ಟು ಹೋಗ್ತಾರಮ್ಮ. ತಗೋ ಕ್ಯಾಚ್ ಹಿಡಿಬೇಕು. ಅಯ್ಯ ಗೈಸ್ ನಮ್ಮ ಮಾಮಿಂದ ಆಲ್ರೆಡಿ ರೆಡಿ ಆಗ್ಬಿಟ್ಟು ಬರ್ತೀನಿ ರೆಡಿ. ಅವ್ರು ಆಲ್ರೆಡಿ ರೆಡಿ ಆಗ್ಬಿಟ್ಟು ಹೋಗ್ತಿದ್ದಾರೆ. ಅಲ್ಲೊಬ್ಬ ಕ್ಲೀನಿಂಗ್ ಏನಾರ ಮಾಡ್ಕೊಳ್ಳೋದಕ್ಕೆ. ಮಕ್ಕಳು ಕರ್ಕೊಂಡು ಹೋಗ್ಬೇಕು. ನೋಡ್ರಿ ಗೈಸ್ ಇನ್ನೂ ರೆಡಿ ಮಾಡ್ತೇವೆ ನಮ್ಮ ಅಕ್ಕ. ಯಾಕೆ ಗುಂಡ ಅಳ್ತಿದ್ಯಾ? ಯಾಕೆ ಅಳ್ತಿದ್ಯಾ? ಯಾರು ಕಮೆಂಟ್ ಮಾಡಿದ್ರೆ ಸೊ ಕೋಕೋ ಮಿಲನ್ನ ತೋರಿಸ್ಬೇಡಿ ಮಕ್ಕಳುಗಳಿಗೆ, ಅದು ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅಂತ. ಹೌದಾನೆ? ಹೌದು ಕಣ, ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಒಳ್ಳೇದಲ್ಲ ಮಕ್ಕಳಿಗೆ. ಅಂದ್ರೆ ಜಾಸ್ತಿ ವೈಬ್ರೆಂಟ್ ಆಗಿದೆ ಮತ್ತೆ ಆಕ್ಷನ್ಗಳು ಜಾಸ್ತಿ ಚೆನ್ನಾಗಿದೆ ಅಂತ. ಅದೇ ತಲೆ ಬ್ರೇನ್ ಒಂದ್ ಸ್ವಲ್ಪ ಹಾಳಾಗುತ್ತೆ ಅಂತ. ಕೋಕೋ ಮಿಲನ್ ಯಾರಿಗೂ ತೋರಿಸ್ಬಿಡಿ. ಚಿಕ್ಕ ಮಕ್ಕಳಿಗೆ ಕೋಕೋ ಮಿಲನ್ ತೋರ್ಸಕ್ ಹೋಗ್ಬಿಡಿ. ಇವಳಿಗೆ ಅದನ್ನ ತೋರ್ಸಿ ಮೈಂಡ್ ಫುಲ್ ಡಿಸ್ಟರ್ಬ್ ಆಗ್ಬಿಟ್ಟು ಇವಾಗ ನಮ್ಮ ಮೈಂಡ್ ಡಿಸ್ಟರ್ಬ್ ಮಾಡ್ತಾರೆ ಕುಶಾನಿ. ಆತರ ಇವಳು ಡಿಸ್ಟರ್ಬ್. ಏನ್ ಮಾಡ್ತಿದ್ದಿ ಕುಶಾನಿ? ಹೋಣ ಓ ಹೆಡ್ಫೋನ್ ಎಲ್ಲಿ? ಇಯರ್ಫೋನ್ಸ್ ಓ ಅಲ್ಲೇ ಐತೆ. ಯಾಕು ನಿಂದೇನ ಗುಂಡ ಅಳ್ತಿದ್ದೆ ಅವಾಗ್ಲಿಂದ? ಅಳ್ತಾನೆ ಇರ್ತೀರ ಯಾವಾಗ ನೋಡ್ರು. ಸೊ ಗೈಸ್ ನೈಟು ನಮ್ಮ ಗುಣದ್ದು ಪ್ಯಾಂಟ್ ಬಿಚ್ಕೊಂಡಿದೆ. ಅದ್ ಹೆಂಗ್ ಬಿಚ್ಚಿರು? ಅದು ನಮ್ಮ ಅಕ್ಕನ ಬಿಚ್ಚಿರುವಂತೆ, ನಮ್ಮ ಅಮ್ಮನ ಬಿಚ್ಚಿರುವಂತೆ. ನಾನು ಬಿಚ್ಚಿಲ್ಲ ಪ್ಯಾಂಟ್ ಒಂದು. ಓಕೆನಾ? ಅದು ಯಾರು ಬಿಚ್ಚಿರೋ ಗೊತ್ತಿಲ್ಲ. ನಮ್ಮ ಅಕ್ಕ ಅವನೇ ಟೆನ್ಷನ್ ಮಾಡ. ನೀನ್ ಬಿಚ್ಚ ಎಲ್ಲರೂ ಕೇಳ್ತಾಳ ಅವಾಗ್ಲಿಂದ. ಬಿಚ್ಚಿದಾರ ಪ್ಯಾಂಟು ಬಿಚ್ಚಿಬಿಟ್ಟು ಆ ಕಡೆ ಡೋರ್ ಹತ್ರ ಐತೆ ಪ್ಯಾಂಟು. ಯಾರು ಬಿಚ್ಚಿದ್ರು ಗೊತ್ತಿಲ್ಲ. ನಾನ್ ನಿದ್ದೆಗಣ್ಣಲ್ಲಿ ಅಂತೂ ನಾನು ನಿಜವಾಗ್ಲೂ ಬಿಚ್ಚಿಲ್ಲ. ನನಗೆ ಅತ್ಯಂತ ನಿದ್ದೆಗಣ್ಣಲ್ಲಿ ಎದ್ದಿದ್ರೆ ನಂಗೆ ನೆನ್ಪಿರುತ್ತೆ. ನಾನ್ ಬಿಚ್ಚಿಲ್ಲ, ಅಮ್ಮನೂ ಬಿಚ್ಚಿಲ್ಲ. ನಾನ್ ನೈಟೇ ಎದ್ಬಿಟ್ಟು ಕೇಳ್ದೆ ಅಮ್ಮಂಗೆ, ಅಮ್ಮ ನಾನ್ ಬಿಚ್ಚಿಲ್ಲ ಅಂದ್ರು. ಅದಕ್ಕೆ ನೀನು ಬಿಚ್ಚಿದ್ಯಾ ಅಂತ ಅನ್ಕೊಂಡೆ. ನೀನ್ ಅವಾಗ ಬರ್ತಿರ್ತಿಯಲ್ಲ ರೂಮ್ ನೈಟ್ ಹೊತ್ತು, ನೀನ್ ಬಿಚ್ಚಿದ್ಯಾ ಅಂತ ಅನ್ಕೊಂಡೆ. ನೀನು ಬಿಚ್ಚಿಲ್ಲ, ಹೆಂಗ್ ಪ್ಯಾಂಟ್ ಬಿಚ್ತು ಅಂತ. ಮೋಸ್ಟ್ಲಿ ಅವನ್ನ ಬಿಚ್ಚಿ ಎಸ್ಬಿಟ್ಟಿರ್ತಾನೆ ಹೋಗ ಪ್ಯಾಂಟ್ ಅಂತ. ನೀನ್ ಬಿಚ್ಚಿನ ಗುಣಪ್ಪ, ನೀನ್ ಬಿಚ್ಚಿದ್ದೇನೆ ನೈಟ್ ಬಿಚ್ಚಿಲ್ವಾ? ಇಲ್ಲ ಅವಳು ಬಿಚ್ಚಿದ ಕಣಿದ್ರ ಗೈಸ್. ಮೋಸ್ಟ್ಲಿ ನಮ್ಮ ಅಪ್ಪ ಬಂದು ಬಿಚ್ಚಿರ್ಬೇಕು ಗೈಸ್. ಎಷ್ಟು ಖುಷಿ ಆಗುತ್ತೆ ಆಟ ನೋಡ್ಬಿಟ್ಟು. ಇದುವರೆಗೂ ನನ್ನ ಕಾಲಲ್ಲಿ ಸುಮಾರು ಸಲ ಅಂತ ಹೇಳಿ ಇಷ್ಟೊಂದು ಖುಷಿನೇ ಪಟ್ಟಿಲ್ಲ. ಆಟ ನೋಡಿದಾಗ ಖುಷಿ ಆಗ್ಬಿಟ್ಲು ಗೈಸ್. ಯಾಕೆ ಖುಷಿ? ಆಟ ನೋಡಿದ ಖುಷಿ ಆದ ಅಲ್ವಾ? ನನ್ನ ತಾತನ ಆಟೋ ಅಂತ ಗೈಸ್. ನೋಡ್ರಿ ಚೆನ್ನಾಗಿ ಹೇಳ್ತಾಳೆ ಅವಳು ಗೈಸ್. ಇವಾಗ ಏನ್ ಬೇಕು ಬೇಸಿಕ್ ಐಟಮ್ಗಳು, ಸ್ಟವ್ ಎಲ್ಲ ತಗೊಂಡಿದೀವಿ. ಬರೀ ಬೇಸಿಕ್ ಮಾತ್ರ. ಅಲ್ಲಿ ಇವಾಗ ಹೋಗ್ಬಿಟ್ಟು ನಾವು ಏನೇನು ಮಾಡ್ಬೇಕು ಅಂತ ಎಲ್ಲ ತಗೊಂಡಿದೀವಿ. ಸೊ ಈಗ ಹೋಗೋಣ. ನಂಗೊಂದು ಸಿಕ್ಕಾಪಟ್ಟೆ ಒಂಥರ ಖುಷಿ, ಒಂಥರ ಹೊಸ ಫೀಲ್ ಆಗ್ತಿದೆ ಗೈಸ್. ಸೊ ಆಟೋದಲ್ಲಿ ಹೋಗ್ತಿದೀವಿ. ನಾವು ಅಪ್ಪನ ಕರ್ಕೊಂಡು ಹೋಗ್ತಿದ್ದೆ ಜೊತೆಗೆ. ಹೇಳ್ತಿದ್ರ
ಎಸ್ ನಾವು ಒಬ್ಬರೇ ಅಲ್ಲ, ನಾವು ಅಪ್ಪನ ನಮ್ಮ ಜೊತೆಗೆ ಬರ್ತೀವಿ, ಆಟೋದಲ್ಲಿ ಹೋಗ್ತಿದ್ವಿ. ಎಸ್ ಹೋಗುವ. ಸೊ ಗೈಸ್, ಮುಂಚೆ ನಾವು ನೀರು ತಗೋಬೇಕು ಅಂತಂದ್ರೆ 5 ರೂಪಾಯಿ ಕಾಯಿನ್ ಹಾಕಿ ತಗೋಬೇಕಿತ್ತು. ಬಟ್ ನೋಡ್ರಿ, ಇವಾಗ ಕಾಯಿನ್ ಇಲ್ಲ ಅಂತ ಅಂದಿದ್ದಕ್ಕೆ ಸ್ಕ್ಯಾನ್ ಬಿಟ್ಟಿದ್ದಾರೆ. ಆರಾಮಾಗಿ ನಾವು ಇಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು 5 ರೂಪೀಸ್ ಪೇ ಮಾಡ್ಬಿಟ್ಟು ಆಮೇಲೆ ನೀರು ಇಟ್ಕೊಬೋದು. ಬೆಸ್ಟ್ ಐಡಿಯಾ ಏನಾಯ್ತಿದ್ರ? ಮುಂಚೆ ದುಡ್ಡು ಹಾಕ್ಬಿಟ್ಟು ಮಾಡ್ಬೇಕಿತ್ತು. ಬೇಕು ನೋಡ್ರಿ, ಪೇ ಮಾಡಿದ್ದೀನಿ. ಓಕೆನಾ? ನೋಡ್ರಿ, ನೀರು ಬರುತ್ತೆ ಇವಾಗ. ಇಲ್ಲಿ ನೀರು ಬರೋದು. ಹಾಂ ನೋಡ್ರಿ, ನೀರು ಬಂತು. ಅಯ್ಯೋ, ಅಷ್ಟೇ ಸಿಂಪಲ್ ಗೈಸ್. ನೀರು ಹಿಡ್ಕೊಂಡು ಆಯ್ತು, ಇಟ್ಕೊಳ್ಳಿ ಆ ಕಡೆನೆ, ಇಲ್ಲ ಮುಂದೆ ಕೊಚ್ಚಿಬಿಡಾಯ್ತು ಗೈಸ್. ಈಗ ಜಸ್ಟ್ ರೀಚ್ ಆದ್ವಿ. ನೋಡಿ ಗೈಸ್, ಪಾರ್ಕಿಂಗ್ ಹಿಂಗೆ ಐತೆ, ನಮ್ಮನೆ ಹತ್ರನೇ ಇದೆ ಪಾರ್ಕಿಂಗು. ಸೇಮು ನಮ್ಮ ಅಪಾರ್ಟ್ಮೆಂಟ್ ಹೆಂಗಿತ್ತು ಹಂಗೆ ಇದೆ. ಸ್ವಲ್ಪ ಹಚ್ಚಿದ್ವಿ, ಪಾರ್ಕಿಂಗ್ ಚಿಕ್ಕದಾಗಿದೆ ಅಷ್ಟೇ, ಬಟ್ ಚೆನ್ನಾಗಿದೆ. ಅಂದ್ರೆ ನಮ್ದು ದೊಡ್ಡ ಮನೆ, ನಮ್ದು ಆಲ್ಮೋಸ್ಟ್ 30 ಮನೆ ಇದೆ. ಇಲ್ಲಿ 5 ಮನೆ, 5 ಮನೆ ಇದೆ. ಹೌದು ಗೈಸ್, ಲಿಫ್ಟ್ ನೋಡಿ ತೋರಿಸ್ತೀನಿ, ಲಿಫ್ಟ್ ಹೆಂಗಿದೆ ಅಂತ. ಚೆನ್ನಾಗಿದಪ್ಪ ಇದು, ಚೆನ್ನಾಗೈತೆ ಲಿಫ್ಟ್. ಇದು ಸೂಪರ್ ಆಗೈತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಬನ್ನಿ, ಅಮ್ಮ ಬೈತಾರ ಅವಾಗ, ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಂತ. ಫಾಸ್ಟ್ ಆಗಿ ಮುಗಿದ ಲಿಫ್ಟ್ ಇದು. ಸೇಮ್ ನಂಗೆ ಪ್ರೆಸಿಡೆನ್ಷಿಯಲ್ ಫೀಲ್ ಆಯ್ತಲ್ಲ, ಕಿವಿ ಬ್ಲಾಕ್ ಸಿಕ್ಕಾಬಡೆ ಫಾಸ್ಟ್ ಬಂತು ಲಿಫ್ಟ್. ಬರೆ ಬರೆ ಬರೆ, ಹೊಸ ಮನೆ ಹೇಳಿ, ಹೊಸ ಮನೆ ಹೇಳಿ, ಹೊಸ ಮನೆ. ಅಯ್ಯೋ ಅಂತ ಇಟ್ಕೊ ಇದು. ಗೈಸ್, ಎಲ್ರಿಗೂ ಸ್ವಾಗತ ನಮ್ಮ ಹೊಸ ಮನೆಗೆ. ಸೊ ಈಗ ಇನ್ನು ಕ್ವಶನ್, ಇವಾಗ ಇಲ್ಲಿ ಪೂಜೆ ಮಾಡೋದಕ್ಕೆಲ್ಲ ಇದು ಮಾಡ್ಕೊಂತಾರೆ. ನಮಗೆ ಗೊತ್ತಿರುತ್ತೆ, ನಮ್ಮ ಹಳೆ ಮನೆಗೆ ಹೊಸ ಮನೆಗೆ ಎಲ್ಲದಕ್ಕೂ ಇವರೇ ಬರ್ತಾರೆ. ನಮ್ಗೊಂಥರ ಅವರು ನಮ್ಮ ಮನೆ ಪೂಜಾರಿ, ನಮ್ಮೂರ್ ತರ ಅವರು. ಮಾಮಿ ಹೆಂಗಿದೆ ಮನೆ? ಮನೆ ಬಗ್ಗೆ ಹೇಳ್ಬೇಕಾ? ತೋರ್ಸ್ಬಿಡಿ ಹೋಗ್ಲಿ ಎಲ್ರು ಮನೆ. ಬೇಡ ಬೇಡ, ಯಾಕೆ? ಪೂಜೆ ಮಾಡೋಣ ಫಸ್ಟ್, ಆಮೇಲೆ ತೋರ್ಸೋಣ. ಹೋಮ್ ಟೂರ್ ಆಮೇಲೆ ಮಾಡೋಣ ಅಂತ. ಗೈಸ್, ಇನ್ನೂ ಏನು ಸೆಟ್ ಆಗಿಲ್ಲ, ಫುಲ್ ಖಾಲಿ ಮನೆ. ನಿಮ್ಗೆ ಒಂದು ಹಂಗೆ ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಣ ಅಂತಾರೆ ಎಲ್ಲ ಕೂಡ. ಈಗ ಎಮ್ ಸ್ಟ್ಯಾಂಡ್ ಬೇಕಂತೆ, ನೋಡ್ಬಿಟ್ಟು ಇವಾಗ ಎಮ್ ಸ್ಟ್ಯಾಂಡ್ ತೊಗೊಂಬರುವ. ಗೈಸ್, ಇವಾಗ ಎಮ್ ಸ್ಟ್ಯಾಂಡ್ ಬೇಕು, ಅದು ಎಲ್ಲಿ ಸಿಗೋದು ಗೊತ್ತಿಲ್ಲ. ಅದ್ರ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ಅಲ್ಲೇ ಹೋಗಿ ಸ್ವಲ್ಪ ದೇಪ್ಕೊಂಬರ್ಬೇಕು ಇವಾಗ, ಸ್ವಲ್ಪ ಅದಕ್ಕೆ ಪೂಜೆ ಮಾಡೋದಕ್ಕೆ. ಸೊ ನೋಡೋಣ ಬನ್ನಿ ಇವಾಗ ಎಲ್ಲಿದೆ ಅಂತ ಎಮ್ ಸ್ಟ್ಯಾಂಡ್ ಹುಡುಕ್ಬೇಕು ಇವಾಗ. ಗೈಸ್, ವಾಪಸ್ ಇವಾಗ ನಮ್ಮ ಮನೆಗೆ ಬಂದಿದ್ದೇನೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಫೋಟೋ ಮತ್ತು ಈ ಫ್ರೇಮಲ್ಲಿ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ರು ನಮ್ಮ ಅಕ್ಕ, ಅದಕ್ಕೆ ವಾಪಸ್ ತೊಗೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಸೊ ಒಂಥರ ಈ ಮನೆ ಬಿಟ್ಟು ಹೋಗೋದಕ್ಕೆ ಒಂಥರ ಬೇಜಾರಾಗಿದೆ ಗೈಸ್. ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದರೆ, ಹೊಸ ಮನೆ ಫೀಲಿಂಗ್ ಸೂಪರು, ಬಟ್ ಈ ಮನೇಲಿರೋ ಮೆಮೊರೀಸು ನೆಕ್ಸ್ಟ್ ಲೆವೆಲ್ ಇದೆ. ಅದನ್ನ ನಿಮ್ಗೆ ಲಾಸ್ಟ್ ವಾಗಲ್ಲಿ ಹೇಳಿದ್ದೆ, ಬಟ್ ಆದರೂ ಕೂಡ ಬೇಜಾರಾಗುತ್ತೆ ಮನೆ ಬಿಟ್ಟು ಹೋಗೋದಕ್ಕೆ. ಇಲ್ಲೇ ಎಮ್ ಸ್ಟ್ಯಾಂಡ್ ಸ್ವಲ್ಪ ಇದೆ, ಅವ್ರಿಗೆ ಕೇಳುವ. ಅಮ್ಮ ಸ್ವಲ್ಪ ಕೊಡ್ತೀವಿ ಸ್ವಲ್ಪ ಅಮ್ಮ, ಎಮ್ ಸ್ಟ್ಯಾಂಡು ಪೂಜೆಗೆ ಬೇಕಿತ್ತು. ಚೂರು ಚೂರು ಹಾಂ, ನೀವು ಯಾಕೆ ಕೊಟ್ಬಿಡ್ರಮ್ಮ? ಥ್ಯಾಂಕ್ ಯು ಸೊ ಮಚ್. ಕೇಳ್ಬಿಟ್ಟು ತೊಗೊಳ್ಬೇಕು, ಏನಿದ್ರು ಹಂಗೆ ಕದ್ಕೊಂಡು ತೊಗೊಂಡೋಗ್ಬಾರ್ದು. ಅವ್ರು ಹಾಕ್ಕೊಡ್ತವ್ರೆ. ಥ್ಯಾಂಕ್ ಯು ಸೋ ಮಚ್. ಅಪ್ಪ ಇಷ್ಟು ಕೊಡೋರು ನಿಮಗೆ ಸ್ವಲ್ಪ ಕೊಡ್ಬೇಕಿತ್ತು. ಅವ್ರು ತುಂಬ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಬೇಡ ಬೇಡ ತುಂಬ ಕೊಟ್ಬಿಟ್ಟು ತೊಗೊಳಕಪ್ಪ ಅಂತ. ನೀವು ನಿಮ್ಗೆ ಸರ್ಪ್ರೈಸ್ ಕೊಡ್ಲಾ? ಕಣ್ಮುಚ್ಕೊ ಕೊಡ್ತೀನಿ ಸರ್ಪ್ರೈಸ್ ನಿಂಗೊಂದು. ಕಣ್ಮುಚ್ಕೊಳ್ಳೆ, ಕಣ್ಮುಚ್ಕೊ. ಓ ಐಫೋನ್ ಅಲ್ಲ, ಬೇಕೇ ಬೇಕು ಚಾರ್ಜರ್. ಎರಡು ತಂದಿ, ಸಿ ಪಿನ್ನು ಎಲ್ಲ ತಂದಿ. ನೋಡಿ ಇಲ್ಲಿ ಕುಶಾನಿ ಪೂಜೆ ಮಾಡ್ತಾವಳೆ. ಅವ್ರು ಅಲ್ಲಿ ಪೂಜೆ ಮಾಡ್ತವ್ರೆ, ರೆಡಿ ಮಾಡ್ಕೊಂಡವ್ರೆ ಅಂದ್ಬಿಟ್ಟು. ಕುಶಾನಿ ಇಲ್ಲಿ ರೆಡಿ ಮಾಡ್ಕೊಂಡ್ರೆ ಪೂಜೆ ಮಾಡೋದಕ್ಕೆ. ಕುಶಾನಿ, ಏನು ಪೂಜೆ ಮಾಡ್ತಾಯಿರ ನೀವು? ಏನು ಪೂಜೆ ಮಾಡ್ತಾರೆ ಹೇಳಿ ಮೇಡಮ್? ಯಾಕೆ? ಬಾ ಪೂಜೆ ಮಾಡಿ ಬನ್ನಿ ಇಲ್ಲಿ. ಏನ? ಎಲ್ಲಿ ಗುಮ್ಮ? ಯಾರು ಗುಮ್ಮ? ಇವ್ರು ಗುಮ್ಮ ಅಲ್ಲ ಕಣೆ, ಅವರು ಪೂಜಾರವ್ರು, ಪುರೋಹಿತರು ಸಾರಿ, ಗುಮ್ಮ ಅಲ್ಲ ಗೈಸ್. ಅವ್ರ ಗುಮ್ಮ ಅನ್ಕೊಂಡ್ಬಿಟ್ಟವ್ರೆ. ಸೊ ಗೈಸ್, ಮನೆ ಬರೋಕ್ಕಿಂತ ಮುಂಚೆ ಗಣಹೋಮ ಏನಕ್ಕೆ ಮಾಡಿಸ್ಬೇಕು ಅಂತ ನಮ್ಮ ಪುರೋಹಿತರು ಕೇಳೋಣ. ಅವ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರ ಕಂಡ್ರೆ ಎಲ್ರಿಗೂ ಇಷ್ಟ, ಅವ್ರು ಎಕ್ಸ್ಪ್ಲೇನ್ ಮಾಡೋದು. ಸರ್ ಹೇಳಿ. ಗಣಪತಿ ಫಸ್ಟ್ ಎಲ್ಲ ಮನೆಗೂ ಏನಕ್ಕೆ ಮಾಡ್ತಾರಂದ್ರೆ, ಈ ಮನೆ ಒಂದು ಮನೆ ಆಗಕ್ ಮುಂಚೆ ಇಲ್ಲಿ ಯಾವ್ದು ದೇವರುಗಳು ವಾಸ ಇರಲ್ಲ. ಅಂದ್ರೆ ನೆಗೆಟಿವ್ ಎನರ್ಜಿಗಳೆಲ್ಲ ಇಲ್ಲಿ ಮನೆ ಸುತ್ತಮುತ್ತ ಇರ್ತವೆ. ಸೊ ಹಂಗಾಗಿ ನಿಮ್ಗೊಂದು ಪಾಸಿಟಿವ್ ಎನರ್ಜಿ, ನೀವು ಈ ಜಾಗದಲ್ಲಿ ವಾಸ ಮಾಡ್ಬೇಕು, ಈ ಜಾಗದಲ್ಲಿ ಇರ್ಬೇಕು, ಈ ಮನೇಲಿ ಇರ್ಬೇಕಂದ್ರೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ಕೊಂಡು ನೀವು ಒಳಗೆ ಬರ್ಬೇಕು. ಓಕೆ ಅದಲ್ವಾ? ಸೊ ಗಣಪತಿ ಪೂಜೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ ಸುತ್ತ ಇರೋ ಎನರ್ಜಿ ಕೂಡ ಕ್ಲೆನ್ಸ್ ಆಗುತ್ತೆ. ಮತ್ತೆ ನಿಮ್ಗೆ ಮುಂದೆ ಈ ಮನೇಲಿ ಯಾವ್ದೇ ರೀತಿ ವಿಘ್ನಗಳಾಗದೆ ಇರೋ ತರ ಎಲ್ಲ ನಿಮ್ಗೆ ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಗಣಪತಿ ಹೋಮ ಮಾಡಿ ಮನೆಗೆ ಬರ್ಬೇಕನ್ನೋದು. ಓಕೆ, ಅದಕ್ಕೆ ಇವತ್ತು ನಾವು ಗಣಪತಿ ಹೋಮ ಮಾಡಿಸಿರೋದು, ನಮ್ಮ ಮನೆಗೆ ಪಾಸಿಟಿವ್ ಎನರ್ಜಿ ಬರಲಿ ಅಂತ. ಸೊ ಬನ್ನಿ ಇವಾಗ ಕೂತ್ಕೊಳ್ಳೋಣ ಹೋಮ ಮಾಡೋದಕ್ಕೆ. ಕಡಲೆಪುರಿ ತಿನ್ಕೊಂಡ್ಬಿಟ್ಟು ಆಮೇಲೆ ಕಡಲೆಪುರಿ ಅನ್ಕೊಂಡು ತಿನ್ಬೇಡ ಇದನ್ನ. ಗೈಸ್, ನಾವು ಫಸ್ಟ್ ಟೈಮ್ ಯೂಸ್ ಮಾಡ್ತಾರೆ ಬೆಳ್ಳಿ ದೀಪನ. ಹಾಂ, ಈ ದಿವಸ ಯೂಸೇ ಮಾಡಿದ್ರೆ ಬೆಳ್ಳಿ ದೀಪ ನೀನು? ಪೂಜೆ ಪುನಸ್ಕಾರ ಇದ್ದಾಗ ಮಾತ್ರ ಯೂಸ್ ಮಾಡ್ತೀವಿ, ದಿನ ಹಚ್ಚಕ್ಕಾಗತ್ತಾ? ಬೆಳ್ಳಿದೆ ಜಾಸ್ತಿ ಆಗ್ಬಿಟ್ಟೆ, ಜಾಸ್ತಿ ಆಗ್ಬಿಡೈತಿ ಇವಾಗ. ಹೆವಿ ಬೆಳ್ಳಿ ರೇಟು ಮತ್ತೆ ಗೋಲ್ಡ್ ರೇಟ್ ನೋಡಿದ್ರೆ ಎಷ್ಟಾಗಿದೆ? 14,500 ರೂಪಾಯಿ ಎಷ್ಟಾಗ್ಬಿಡಿ ಗೈಸ್ ಚಿನ್ನದ ರೇಟು.
ಬೆಳ್ಳಿ ಆಲ್ಮೋಸ್ಟ್ 300 rupees ಪ್ಲಸ್ ಆಗಿದೆ. ಅವನ್ನ ನೋಡ್ತಾ ಅವನೇ ಇಲ್ಲಿ ಬರೋದಕ್ಕೆ ಬೆಂಕಿ ನೋಡ್ತಾವ್ ಬೆಂಕಿ ಅಂತ ಅವ್ನಿಗೆ ಇಷ್ಟ. ಅದನ್ನ ನೋಡ್ಕೊಂಡು ಕೂತ್ಕೊಂಡವನೆ. ಗೈಸ್ ಎಷ್ಟು ಕಿತಾಪತಿ ಮಾತಾಡೋ ಅವಾಗ್ಲಿಂದ ಅಂತಂದ್ರೆ ಹೇಳೋ ಇಲ್ಲಿ ಕಣವ ಮಾಡಕ್ಕೆ ಏನೋ ಆಗ್ತಿದೆ ಅವಾಗಿಂದ ಅದೆಲ್ಲ ಕಿತ್ತದು ನೋಡೋದು ಬರೀ ಕಿತಾಪತಿ ಕೆಲಸ. ಕಿತಾಪತಿ ಹೆಂಗ್ಸಿ ಹೇಳು ಹೆವಿ ಕಿತಾಪತಿ. ಸುಮ್ ಕೂತ್ಕೊ ನಾವು ಮಾಡ್ಕೋತೀವಿ ಏನೋ ಮಾಡಬೇಡ. ಇವ್ನು ಇಲ್ಲಿ ಕಿತಾಪತಿ ಅವ್ನು ಅಲ್ಲಿ ಕಿತಾಪತಿ. ನಮಗೆ ಹಾಕಿದ್ರು ಅವಳಿಗೆ ಹಾಕಿಲ್ಲ ಅಂದ್ಬಿಟ್ಟು ಬೇಜಾರಾಗಿ ಕೂತ್ಕೊಂಡ್ಬಿಟ್ರು. ಮಿಸ್ ನಿಂಗೂ ಬೇಕಾ ಕ್ವಶನೇ? ಕೇಳು ಮಾಮೂಲ ಕೇಳು ಅವ್ರು ಕೇಳು ನಂಗೂ ಹಾಕಿ ಅಂತ ಹೇಳು. ಕೇಳು ಖುಷಿಯಾಗಿ ಸೂಪರ್ ಮ್ಯಾನ್ ತರ ಪ್ಲೇಸ್ ಕೊಟ್ಟು ಸ್ಟ್ರೈಟ್ ಹಂಗೆ. ಖುಷಿನೇ ಮೇಡಮ್ ಇವಾಗ? ರಾಕೆಟಾ? ರಾಖಿ ಅಲ್ಲ, ರಾಖಿ ಎಲ್ಲ ಖುಷಾನಿ. ಕಂಕಣ ಅಂತಾರೆ. ಏನೇಂದ್ರು? ಕಂಕಣ. ಹಾ ಗುಡ್ ಗರ್ಲ್. ಪವಿತ್ರ ಉಂಗುರ ಅಂದ್ರೆ ಪವಿತ್ರ ಅಂದ್ರೆ ಇದರಲ್ಲಿ 3 ದರ್ಬೆ ಇರ್ತವೆ ಆಯ್ತಾ. 3 ದರ್ಬೆ ಏನ್ ಸಂಕೇತವಾಗಿ ಅಂದ್ರೆ ಗಂಗಾ ಯಮುನಾ ಸರಸ್ವತಿ ಈ ನದಿಗಳ ಸಂಕೇತವಾಗಿ. ಈ ಕೈ ಎಷ್ಟು ಪರಿಶುದ್ಧವಾಗಿರ್ಬೇಕಂದ್ರೆ ಗಂಗಾ ಯಮುನಾ ಸರಸ್ವತಿ ಎಷ್ಟು ಪವಿತ್ರ ಅಷ್ಟೇ ಕೈ ನಮ್ಗೆ ಪವಿತ್ರ ಆಗಿರುತ್ತೆ. ಇವಾಗ ನಾವು ದೇವರಿಗೆ ಊಟ ಮಾಡಿಸ್ತೀವಿ ಅಂದ್ರೆ ನಮ್ ಕೈ ಅಷ್ಟು ಪವಿತ್ರವಾಗಿರ್ಬೇಕು. ಅದಕ್ಕೋಸ್ಕರ ಈ ಪವಿತ್ರ ಉಂಗ್ರನ ಹಾಕೊಂಡು ಪವಿತ್ರ ಧರಿಸೇನೆ ಹೋಮ ಮಾಡ್ಬೇಕಂತ ಪದ್ಧತಿ. ಮುಟ್ಟಬಾರ್ದು ಮತ್ತೆ ಬಾಯಿ ಟಚ್ ಮಾಡಬಾರ್ದು. ಓಕೆ. ನೈಸ್. ನಾನು ಪೂಜೆ ಮುಗಿದವರೆಗೂ ಎಂಜಲು ಮಾಡಬಾರ್ದು ಈ ಕೈನ. ಪವಿತ್ರವಾಗಿರ್ಬೇಕು ಈ ಕೈ ಇವಾಗ. ಸೊ ಗೈಸ್ ಇವಾಗ ಪೂಜೆ ಮುಗೀತು. ಇವಾಗ ಹಾಲನ್ನ ಒಕ್ಕಿಸ್ಬೇಕು. ಹೊಸ ಮನೆಗೆ ಹೋದ್ರೆ ಎಲ್ಲರೂ ಹಾಲು ಒಕ್ಕಿಸ್ತಾರೆ. ನಾವು ಕೂಡ ಹಾಲು ಒಕ್ಕಿಸ್ತಾ ಇದೀವಿ. ಸೊ ನೀವೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಸೊ ಬನ್ನಿ. ಹಾಲನ್ನೇ ಹೊಸ ಮನೆಗೆ ಹೋಗ್ಬೇಕಾದ್ರೆ ಹಾಲನ್ನ ಏನಕ್ಕೆ ಒಕ್ಕಿಸ್ತಾರೆ ಅದು ನಂಗೊಂದು ಕ್ವಶನ್ ಮಾರ್ಕ್ ಇದೆ. ಚಿಕ್ಕ ವಯಸ್ಸಿಂದ ನಂಗೊಂದು ಕ್ವಶನ್ ಮಾರ್ಕ್ ಇದೆ. ಸೊ ಏನಕ್ಕೆ ಹಾಲನ್ನ ಒಕ್ಕಿಸ್ತಾರೆ ಅಂತ ಬನ್ನಿ ಅದನ್ನ ಕೇಳುವ. ಗೊತ್ತಿಲ್ಲ ತಿಳ್ಕೊಂಡು ಕೇಳ್ಕೊಬೇಕು ಗೈಸ್. ನೀವು ಕೇಳ್ಕೊಂಬರೋಣ. ಹೊಸ ಮನೆಗೆ ಹೋಗ್ಬೇಕಾದ್ರೆ ಏನಕ್ಕೆ ಹಾಲು ಒಕ್ಕಿಸ್ತಾರೆ? ಹಾಲು ಬಂದು ಲಕ್ಷ್ಮಿ ಸಂಕೇತವಾಗಿ ನಾವು ಉಗ್ಸೋದು. ಓಕೆ ಆಯ್ತಾ. ಹಾಲು ಯಾವ ರೀತಿ ಉಕ್ಕತ್ತಲ್ಲ ಅದೇ ರೀತಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಅದೇ ರೀತಿ ಉಕ್ಲಿ ಅಂತ ಹೇಳ್ಬಿಟ್ಟು ಹಾಲನ್ನ ಉಗ್ಸೋದು. ಹಾಲು ಉಕ್ಕತ್ತಲ್ವಾ ಅದೇ ರೀತಿ ಇವಾಗ ಇರೋವಂಥದ್ದು ಇನ್ನ ಉಕ್ಕಬೇಕು ನಮ್ಮ ಮನೇಲಿ ಎಲ್ಲಾ ರೀತಿಯಲ್ಲೂ. ಲಕ್ಷ್ಮಿ ಯಾವ ರೀತಿ ಹಾಲು ಯಾವ ರೀತಿ ಉಕ್ಕುತ್ತೋ ಅದೇ ರೀತಿ ಲಕ್ಷ್ಮಿನೂ ಕೂಡ ಉಕ್ಲಿ ಚೆನ್ನಾಗಿ ಇನ್ನ ವೃದ್ಧಿ ಆಗ್ಲಿ ಅಂತ ಹೇಳ್ಬಿಟ್ಟು ಹಾಲು ಉಗ್ಸೋದು. ಶಾಸ್ತ್ರದ ಪ್ರಕಾರ ನಿಮ್ಮಮ್ಮ ಮಾಡ್ತಿರೋದಲ್ಲ. ಹಾಲು ಉಗ್ಸೋಕ್ ಮುಂಚೆ ಏನಂದ್ರೆ ನಾವ್ ಮನೆ ಒಳಗಡೆ ಹಸು ಕರೆಸ್ತೀವಿ. ಫಸ್ಟ್ ಕರುನ ಹಾಲು ಕುಡಿಯಕ್ ಬಿಡ್ಬೇಕು. ಕರು ಹಾಲು ಕುಡ್ದಾದ್ಮೇಲೆ ಅದ್ರ ಕೆಚ್ಚಲಿ ಹಾಲನ್ನ ಕರಿಬೇಕು. ಆಮೇಲೆ ಸ್ಟೀಲ್ ಪಾತ್ರೆ ಕೂಡ ಹಾಲು ಉಗ್ಸ್ಬಾರ್ದು. ಮಣ್ಣಿನ ಮಡಿಕೆಯಲ್ಲೇನೆ ಹಾಲು ಉಗ್ಸ್ಬೇಕನ್ನೋದು ಪದ್ಧತಿ ಇರುವಂತದ್ದು. ಆಯ್ತಾ. ಸೊ ಇವಾಗ ಜನರೇಷನ್ ಏನಾಗಿದೆ ಮಣ್ಣಿನ ಮಡಿಕೆ ಬಿಟ್ರು ಸ್ಟೀಲ್ ಪಾತ್ರೆ. ಸ್ಟೀಲ್ ಪಾತ್ರೆ ಅಟ್ಲೀಸ್ಟ್ ಹೋಗ್ಲಿ. ಈಗ ಗ್ಯಾಸ್ ಅಲ್ಲಿ ಅಟ್ಲೀಸ್ಟ್ ಲಾಸ್ಟ್ ಜನರೇಷನ್ ಒಲೆ ಉಗ್ಸ್ತಿದ್ರು. ಈಗಿನ ಜನರೇಷನ್ ಕರೆಂಟ್ ಸ್ಟವ್ ಬಂದಿದೆ. ಕರೆಂಟ್ ಸ್ಟವ್ ಬಂದ್ಬಿಟ್ಟೈತೆ. ಅದ್ನೇನೂ ಇಲ್ಲ. ನಮ್ಮ ಮದರ್ ಇಂಡಿಯಾ ಅವ್ರಿಗೆ ಕೊಡ್ಸಿರೋ ಪಾತ್ರೆಯಲ್ಲೇನೆ ಹಾಲು ಉಗ್ಸ್ತವ್ರೆ. ಹೊಸ ಪಾತ್ರೆ ಅದನ್ನ ಇಟ್ಕೊಂಡ್ಬಿಟ್ಟಿದ್ರು. ಹೊಸ ಮನೆಗೆ ಹೋಗಿದಷ್ಟ ಹೊಸ ಪಾತ್ರೆಯಲ್ಲಿ ಉಗ್ಸ್ಬೇಕು ಹಾಲು ಅಂತ. ಗಟ್ಟಿ ಹಾಲು. ಯಾವ್ದೇ ರೀತಿಯಲ್ಲೂ ಅನ್ನಪೂರ್ಣೇಶ್ವರಿಗೆ ನಮ್ಮ ಮನೇಲಿ ಕೊರತೆ ಬರದೇ ಇರ್ಲಿ. ಯಾರೇ ರಸ್ಕೊಂಡ್ ಬರ್ತಾರೋ ಎಲ್ರಿಗೂ ಊಟ ಹಾಕೋದು ಶಕ್ತಿ ಕೊಡ್ಲಿ. ಅವಲೇ ಸದಾಕಾಲ ಉರಿತಾ ಇರ್ಲಿ ಅನ್ನೋದಕ್ಕೋಸ್ಕರ ಒಲೆನೂ ಕೂಡ ನಾವು ಪೂಜೆ ಬರುತ್ತೆ. ಆನ್ ಮಾಡಕ್ಕೆ ಇದು ಆನ್ ಮಾಡತ್ತಾನೆ. ಆಗೈತಲ್ಲ ಚೈತ್ರ ಬಾಯಿಲಿ ಅಮ್ಮಂಗೆ ಆನ್ ಮಾಡಕ್ ಬರ್ತೀರಾ ಸ್ಟವ್? ಗೈಸ್ ನಮ್ಮ ಪೂಜಾರು ಯಾವ ಬಾಯಿಲಿ ಹೇಳಿದ್ರು ಎಲೆಕ್ಟ್ರಿಕ್ ಸ್ಟವ್ ಆ ಸ್ಟವ್ ಈ ಸ್ಟವ್ ಅಂತ. ಇದು ಆನ್ ಆಗ್ತಿಲ್ಲ ಸ್ಟವ್ ಇದು. ಅದಕ್ಕೆ ಇಟ್ಕೆ ತಂದ್ಬಿಟ್ಟು ಇಟ್ಕೆಲಿ ಅವ್ರು ಹೇಳ್ತಾರೆ ಗೊತ್ತಾ ಅವಾಗೆ. ಇವಾಗ ನ್ಯಾಚುರಲ್ ಆಗಿ ನಾವು ಹಿಂಗೆ ಹಾಲನ್ನ ಉಗ್ಸಿದೀವಿ. ಇವಳು ನೀರ್ನ ಒಳ್ಳೆ ಊಟ ತರ ಮಾಡ್ತಾಳೆ. ಅವಾಗಲಿಂದ ಬಗ್ಸ್ಕೊಳ್ಳೋದು ಕುಡಿಯೋದು ಆಟ ಹೊಡಿತಾಳೆ ಹೋಗಿದ್ದು ಅವಳಿಗೆ. ಈ ತರ ಆಲಿಸ್ಬೋದು ಅಂತ ನೀವು ಹಂಗೆ ಯೋಚನೆ ಕೂಡ ಮಾಡಿದ್ದೀನಿ? ಇಲ್ಲ, ಗೊತ್ತಾಗ್ಲಿಲ್ಲ. ಅದಕ್ಕೆ ಎಣ್ಣೆ ಹಾಕಿ ಕರ್ಪೂರ ಹಾಕಿ ಅದನ್ನ ಅಣಿಸ್ತಾ ಇದ್ದೇವೆ. ನಮ್ಮ ಹಳೆ ಮನೇಲಿ ಕೂಡ ನಮ್ಮ ಕುಸನೆ ಗಲೀಜ್ ಮಾಡ್ತಿದ್ಲು. ಹೊಸ ಮನೆ ಬಂದು ನೋಡಿ ಗಲೀಜ್ ಹೆಂಗ್ ನೋಡಿ. ಇಲ್ಲೋ ಗಲೀಜು, ಇಲ್ಲಿ ಗಲೀಜು. ಲೇ ಹೆಂಗ್ ಗಲೀಜ್ ಮನೆ ಅನ್ಕೊಂಬಿಡಿ. ಗಲೀಜ್ ಮನೆನಾ ಇದು? ಹೊಸ ಮನೆ ಇದು. ಹಂಗೆಲ್ಲ ಗಲೀಜ್ ಮಾಡಬಾರ್ದು. ಕುಡಿಲಿ ಹಂಗೆಲ್ಲ ಗಲೀಜ್ ಮಾಡಬಾರ್ದು. ನೀನೇ ಗಲೀಜಾ? ನೋಡು ಇಷ್ಟು ವರ್ಷಕ್ಕೆ ಕರೆಕ್ಟ್ ಆಗಿ ಬದಲಿ ಇದೆ ನೀನ್ ಗಲೀಜು ಕರೆಕ್ಟ್. ಓಹ್ ಗೈಸ್ ಹೋಗ್ಬೇಕಾದ್ರೆ ನೀರು ಬಂದು ಗೈಸ್ ಕೇಳ್ಬಿಟ್ಟು ತಗೊಂತ ನೀರು ಕುಡಿಯೋಕ್ಕೆ. ಸಕಲಕಲ ಒಲ್ಲ ಬಾ ಇವನು ನೀನು ಮತ್ತೆ ನಿಮ್ಮ ಅಕ್ಕ
ಓಹೋ ಅಂತ ನಾವು ಕೊಡ್ರಿ ಇವಾಗ ಕುಡ್ಸ್ಬೇಡ ಅವ್ನಿಗೆ ನೋಡ ಅವನೇನು ಮಾಡ್ತಾನಂತ ಅವನು ಗಂಟು ಒಣಗ್ತಾ ಪಾಪ ಅವನಿಗೆ ಯಪ್ಪ ಕಳ್ಳ ಅವನು ನನಗೆ ಅವನ ಭಯ ಆಗುತ್ತೆ ಮುಂದೆ ಅವನ ಭಯ ಮುಂದೆ 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 ಬರ್ತಾವನೆ ಮುಗಿ ಬೀಳ್ತೀಯಾನೆ ಗುಂಡ ಎಂತ ಹಾಲು ಕಾಯಿಸ್ತವನೆ ಇಳಿಬೇಕು ಪಾತ್ರ ನೀನು ಇವಾಗ ಗುಂಡ ಗುಂಡು ಡ್ರೆಸ್ ತೊಗೊಂಡಿದ್ದೆ ಚೆನ್ನಾಗಿದೆ ಸೂಪರ್ ಡ್ರೆಸ್ ಹಾಕೊಂಡು ಗುಂಡ ಇವತ್ತು ಅಮ್ಮ ಗೈಸ್ ನಮ್ಮ ಅಮ್ಮ ಜೋಶಲ್ಲಿ ಹಾಲು ಜಾಸ್ತಿ ಹಾಕ್ಬಿಟ್ಟವ್ರೆ ಅದಕ್ಕೆ ಅದು ಕಾಯೋದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಇವಾಗ ಕಾಯಕ್ಕೆ ಅರೆ ತುಂಬಾ ಜಾಸ್ತಿ ಹಾಕ್ಬಿಡಿಯ ನೀನು ಫೈನಲಿ ಹಾಲು ಬಿಸಿ ಆಗಿ ಹೋಗ್ತಾ ಉಂಟು ಮರ ಕುಶಾನಿ ಯಾಕೆ ಕಣ್ಮುಚ್ಕೊಂಡಿನಿ ಯಾಕೆ ಹೇಳ್ತಿದ್ರು ಅಳ್ಬೇಡ ಬಿಡ ಚೈತ್ರ ಲೈಫಲ್ಲೆಲ್ಲ ಆಗುತ್ತೆ ಜೀವನದಲ್ಲಿ ಹಿಂಗೆ ಆಗ್ತಾ ಇರುತ್ತೆ ಕಷ್ಟ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಯಾವತ್ತೂ ಅಳ್ಬಾರ್ದು ನೀನು ಓಕೆನಾ ಅಳ್ಬೇಡ ಬಿಡ ಹೋಗಿ ಏನೇ ಕಳ್ತಿದ್ಯಾ ಬಿಡು ಆಯ್ತು ಅಳ್ಬೇಡ ಅಯ್ಯೋ ಗೈಸ್ ನಮ್ಮ ಅಕ್ಕ ಅಳ್ತಾಳೆ ಗೈಸ್ ಹೋಗೇ ಕಳ್ತಿದ್ದಾಳೆ ಹೋಗೇ ಕಳ್ತಿದ್ಯಾ ನಾನು ಕೊಡ್ತಿರೋ ಬಿಟ್ಟಪ್ಪ ಯಾಕಮ್ಮ ಹೊಡಿತಿದ್ದೆ ಪಾಪ ಹಂಗೆ ಚಿಕ್ಕ ಹುಡುಗಂಗೆ ಏನ್ ಮಗ ತಗ ಇದು ಮಾನಸಿಕವಾಗಿ ಅವ್ನು ಹಿಂಸೆ ಮಾಡ್ತಿದ್ದೆ ನೀನು ಪಾಪ ತುರಿಕಂಡು ಎಲ್ಲ ಸೋರ್ಸಿ ಹಾಕಿ ಕುಡಿದು ಹಾಕ್ತೀನಿ ತೆಗಿಲಾಕ್ತೀನಿ ನಮ್ಮ ಮನೆ ಹಿಂಗೆ ಸ್ವೀಟ್ ಆಗಿ ಉಕ್ಕೊಂಡು ಎಲ್ರೂ ಉಕ್ಸ್ಕೊಂಡಿರಪ್ಪ ನೀನ್ ಯಾಕೆ ಬರ್ತೀಯ ನೀನ್ ಒಬ್ಬಡ ಹೋಗು ನೀನ್ ಮನೆ ಹೋಗು ಸೊ ಗೈಸ್ ಇವಾಗ ಊಟದ ಟೈಮ್ 1 ಗಂಟೆ ಆಗೋಗ್ಬಿಟ್ಟಿದೆ ಸೊ ನಮ್ಮ ಪುರೋಹಿತರಿಗೆ ನಮಗೆ ಮನೇಲಿ ಅಮ್ಮ ಅಡುಗೆ ಮಾಡೋದಕ್ಕಾಗಲ್ಲ ಮನೆ ಮತ್ತೆ ಅಡುಗೆ ಮಾಡ್ಕೊಂಡ್ಬರೋದ್ರೆ ಸಿಕ್ಕಾಬಿಟ್ಟೆ ಲೇಟ್ ಆಗ್ಬಿಡುತ್ತೆ ಅದಕ್ಕೆ ಅವ್ರು ಇವಾಗ ಹೋಟ್ಲಲ್ಲಿ ಫುಲ್ ಮೀಲ್ಸ್ ತಗೊಂಡ್ಬಂದ್ಬಿಟ್ಟು ನಮ್ಮ ಹೊಸ ಮನೇಲಿ ಫಸ್ಟ್ ಟೈಮ್ ಊಟ ಮಾಡ್ತಾ ಇದ್ದೀವಿ ನಾವು ಮಾಡುವ ಹಾಳಾದ ಈ ಲಿಫ್ಟ್ ಎಲ್ಲ ಇವ್ಳ ಕೈಗೆ ಸಿಗುತ್ಕೊಡೋ ಆ ಸ್ವಿಚ್ ಬೋರ್ಡ್ಗಳು ಎಲ್ಲ ಇವ್ಳ ಕೈಗೆ ಸಿಗುತ್ತೆ ಗೈಸ್ ಎಲ್ಲ ಇವ್ಳ ಕೈಗೆ ಹೇಳ್ರಿ ಆರಾಮಾಗಿ 4 ಪರ್ವ ಸಿಗುತ್ತೆ ಅವಳಿಗೆ ಆರಾಮಾಗಿ ಇನ್ ಮುಂದೆ ಮೋಸ್ಟ್ಲಿ ಕಡೆ ನಂಗೆ ಗೊತ್ತಿರೋ ಪ್ರಕಾರ ಈ ಮನೆಗ್ ಬಂದು ಒಂದ್ 4-5 ತಿಂಗಳ ಅಷ್ಟರಲ್ಲಿ ಅವಳೇ ಲಿಫ್ಟ್ ಅಲ್ಲಿ ಹೋಗಿ ಕೆಳಗೆ ಬಂದು ಮನೆ ಬರ್ತಾಳೆ ಬರ್ಕೊಡ್ತೀನಿ ಚೆನ್ನಾಗಿ ಓಕೆನಾ ಎಲ್ಲೂ ಬಂದು ಯಾವ ಹೋಟ್ಲು ಬಂದು ಜುರ್ಲೆ ಕಾಟ ಮಾತ್ರ ಮಿಸ್ ಆಗಲ್ಲ ಗೈಸ್ ಯಾವ ಹೋಟ್ಲು ಕಡೆ ಬನ್ನಿ ಜುರ್ಲೆ ಮಾತ್ರ ಇರುತ್ತೆ ಯಾಕೆ ಹೇಳ ಜುರ್ಲೆ ಯಾಕೆ ಹೇಳ್ತಾರೆ ಇರುತ್ತೆ ಎಲ್ಲ ಹೋಟ್ಲಲ್ಲಿ ಗೊತ್ತಿಲ್ಲ ಅದಕ್ಕೆ ಇವಾಗ ಎಕ್ಸಿಟ್ ಮೋರಿ ಇರುತ್ತೆ ಗೊತ್ತಾ ಆ ಮೋರಿ ಒಳಗಡೆಲ್ಲ ಒಳಗೆ ನಾವು ಬರುತ್ತೆ 2 ವಡೆ 2 ಬಜ್ಜಿಗೆ 50 ರೂಪಾಯಿ 50 ರೂಪಾಯಿ ಬರೀ ಇಷ್ಟಕ್ಕೆ ನಮ್ಮ ರೋಡ್ ಸೈಡಲ್ಲೆಲ್ಲ ಮಾರಿದ್ರೆ 50 ರೂಪಾಯಿಗೆ ಒಂದು 10 ಬಜ್ಜಿ ಬರುತ್ತೆ ಏನ ಮೊಟ್ಟೆನಾ ಲೇ ಅದು ಮೊಟ್ಟೆ ಅಲ್ಲ ಕಣೆ ಅದು ಬೆಣ್ಣೆ ಹಾಕ್ಬಿಟ್ಟು ಅವರು ಫ್ರೈ ಮಾಡ್ತಿರೋದು ಉಡುಪಿಲಿ ಮೊಟ್ಟೆ ಅಲ್ಲ ಸುಮ್ಮನೆ ಕುತ್ಕೋ ಮಾಡಲ್ಲ ವೆಜ್ ಇವರು ಪ್ಯೂರ್ ವೆಜ್ಜು ನೋಡೋದು ಕೂಡ ಆಮ್ಲೆಟ್ ಇದ್ದಂಗೆ ಐತೆ ಅದಕ್ಕೆ ಮೊಟ್ಟೆ ಅಂತ ಅದನ್ನ ಪಾರ್ಸಲ್ ತಗೊಂಡೈತೆ ಊಟನ ನಿನಗೆ ಊಟದಲ್ಲಿ ನೀನು ತುಂಬಾ ಇಷ್ಟ ತಿನ್ನಕ್ಕೆ ಆಚೆ ಕಡೆ ಬಂದ್ರೆ ಮೇನ್ ಆಗಿ ಫಸ್ಟ್ ಗೋಬಿ ಆಮೇಲೆ ಇದೆ ಊಟನೇ ಮೀಲ್ಸೆ ಜಾಸ್ತಿ ಗೋಬಿ ಇಷ್ಟ ನಮಗೆ ಆಲ್ಫಾ ನಮ್ ಬಿರಿಯಾನಿ ತುಂಬಾ ಇಷ್ಟ ಆಚೆ ಬಿಟ್ಟರೆ ಬಿರಿಯಾನಿ ಬೇಕೇ ಬೇಕು ನನಗೆ ಮೂತಿ ಗೀತಿ ಎಲ್ಲ ಮಾಡ್ಕೊಂಡು ತಿಂತಾಳೆ ಐಸ್ ಕ್ರೀಮ್ನ ಮೂಗೆಲ್ಲ ಮಾಡ್ಕೊಂಡಿದ್ದೆ ಖುಷಿ ಮೂಗ್ ತಿನ್ನಿಸ್ತಿದ್ಯಾ ಐಸ್ ಕ್ರೀಮ್ ನೀನು ಮೂಗೆಲ್ಲ ತಿನ್ನಿಸ್ತಾ ಇದೆಯಾ ಬಟ್ಟೆ ಒಂದು ಚೆಲ್ಕೊಂಡಿದ್ಯಾ ಬತ್ತಲೇ ನಿಮ್ಮ ಅಮ್ಮ ನಿಂಗೆ ಐತೆ ಬೈಸ್ ಇವಾಗ ಲಂಚ್ ಇಷ್ಟು ಫುಲ್ ಮೀಲ್ಸು ರೈಸು ಪಲ್ಯ ಪೂರಿ ಎಲ್ಲ ಸಾಗೋಗ್ಬಿಟ್ಟು ಬ್ಯಾಟಿಂಗ್ ಮಾಡೋಣ ಇವಾಗ ಸೊ ಅವ್ರು ಊಟ ಮಾಡ್ತಿದ್ದಾರೆ ಇನ್ನೊಬ್ರು ಇದ್ದವರು ಪೂಜೆ ಐತೆ ಅಂತ ಹೊರಟೋಗ್ಬಿಟ್ಟು ಕುಶಾನೆ ಅದಕ್ಕೆ ಅವ್ರು ಬೇಗ ಹೊರಟೋಗಿದ್ದಕ್ಕೆ ಅವ್ರು ಊಟ ಮಾಡಿದ ಬಿಕ್ಕುಲ್ತಾಳೆ ಯಾಕೆ ಅಂದ್ರೆ ಹೋದ್ರು ಬೇರೆ ಪೂಜೆ ಐತೆ ಅಂತ ಅವ್ರಿಗೆ ರೈಸ್ ಕುಶಾನೆ ಇಡ್ಲಿ ಒಳ್ಳೆ ತಿಂತಾಳೆ ಪರವಾಗಿಲ್ಲ ಅವಳೇ ಊಟ ಮಾಡ್ತಾರೆ ಹಚ್ಕೊಂಡು ಅವಳೇ ಊಟ ಮಾಡ್ತಾನೆ ಇವಾಗ ಗುಡ್ಗಳು ಖುಷಿ ಆಯ್ತು ನಮ್ಮ ಈ ಥರ ಅಮ್ಮ ಮಗಳು ಊಟ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮಾಡೋದು ನಮ್ಮ ಅಮ್ಮ ಕೂಡ ಅವ್ರ ಅಮ್ಮನ ಜೊತೆ ಕುತ್ಕೊಂಡು ಹಿಂಗೆ ಊಟ ಮಾಡ್ತಿದ್ರು ಅವಾಗ ನೋಡೋಕೆ ಸಿಕ್ಕಾಪಟ್ಟೆ ಆಸೆ ಆಗ್ತಿತ್ತು ಇಷ್ಟ ಆಗ್ತಿತ್ತು ನನಗೆ ಒಂಥರ ಬಾಂಧವ್ಯ ಚೆನ್ನಾಗಿರುತ್ತೆ ಕಣೆ ಹಿಂಗೆ ಒಂದೇ ತಟ್ಟು ಊಟ ಮಾಡೋದು ಇಬ್ರು ವಯಸ್ ನನಗೆ ನಮ್ಮ ಅಪ್ಪನ ಜೊತೆ ಊಟ ಮಾಡೋಕ್ಕೆ ಸಿಕ್ಕಾಪಟ್ಟೆ ಆಸೆ ಇತ್ತು ಬಟ್ ನಮ್ಮ ಅಪ್ಪ ನಂಗೆ ಯಾವತ್ತೂ ಹಂಗೆ ಮಾಡಕ್ಕೆ ಬಿಡ್ತಿರ್ಲಿಲ್ಲ ಅವರೇ ನಂಗೆ ಊಟ ಮಾಡಿಸ್ಬಿಟ್ಟಿರೋರು ಇಂಡಿಯಾ ಪೂಜೆ ಹೆಂಗಾಯ್ತು ಏನಂತ ಅನಿಸ್ತು ನಿನಗೆ ನನಗೆ ಖುಷಿ ಆಯ್ತಪ್ಪ ಸಮಾಧಾನ ಮನೆ ಚೆನ್ನಾಗಾಯ್ತು ಮನೆ ಚೆನ್ನಾಗಿ ನನ್ಗೆ ಅಡುಗೆ ಮನೆ ದೇವ್ರ ಮನೆ ಇಷ್ಟ ಅವೆರಡು ನನ್ಗೆ ಬಿಟ್ಬಿಟ್ಟು ಬಾಕಿ ನೀನೇನ ಮಾಡ್ಕೊ ಅವೆರಡು ನನ್ನ ಡಿಪಾರ್ಟ್ಮೆಂಟು ಅಲ್ಲಿ ನೀನ್ ಬರಂಗಿಲ್ಲ ಸರಿ ಹಿಂಗೇನೆ ಇಷ್ಟ ಮನೇಲಿ ಜಾಸ್ತಿ ನನಗೆ ನಿನ್ ರೂಮ್ ಇಷ್ಟ ಆಯ್ತು ಮೇನ್ ಆಗಿ ಹೇಳ್ಬೇಕಂದ್ರೆ ಅದಾದ್ಮೇಲೆ ಕಬೋರ್ಡ್ಗಳು ಚೆನ್ನಾಗಿದೆ ಅಡ್ಗೆ ಮನೆ ಮನೆ ಚೆನ್ನಾಗೈತೆ ಅಷ್ಟೇ ಮಾತೇ ಇಲ್ಲ ಎಸಿನೂ ಬೇಡ ಫ್ಯಾನು ಬೇಡ ಲೈಟು ಬೇಡ ಹಾಲ್ ಇದ್ದಂಗೆ ಅದೇ ಕೊಡೋ ಮನೆ ಅದು ನಾವು ಇನ್ನೂ ನಮ್ಮ ಆಡಿಯನ್ಸ್ಗೆ ಏನು ತೋರಿಸಿಲ್ಲ ಗೈಸ್ ಏನು ಗೊತ್ತಾ ಫುಲ್ ಸೆಟ್ ಆಮೇಲೆ ತೋರಿಸೋಣ ಅಂತ ಇವಾಗ ಏನು ಬಂಡಿತಾರೆ ಇದು ಮನೆ ಫುಲ್ ಸೆಟ್ ಮಾಡಿ ನಿಮಗೆ ಆ ಸೀರೀಸ್ ಚೆನ್ನಾಗಿರುತ್ತಲ್ಲ ಗೈಸ್ ಹೋಮ್ ಸೀರೀಸ್ ಸಾಕಾಗಿರುತ್ತೆ ನೀವು ಎಲ್ಲರೂ ಇಷ್ಟಪಡ್ತೀರಾ
ಸೊ ಎಸ್ ಇವಾಗ ನಮ್ಮ ಅಮ್ಮ ಏನೋ ತರಕ್ಕೆ ಐಟಮ್ ಮನೆ ತರ್ಬೇಕಮ್ಮ. ಸ್ವಲ್ಪ ಸಾಮಾನುಗಳು ಚೈತ್ರಂಗೆ ಹೇಳಿದ್ದೀನಿ, ನಾನು ಇಲ್ಲಿ ಇರ್ತೀನಿ, ಬಾಕ್ಲಾಕ್ ಬರ್ದಾರ ಇಲ್ಲಿ ಇರ್ತೀನಿ, ನೀವು ಹೋಗ್ಬಿಟ್ಟು ಬೇಕಾದ್ರೆ ತಗೋಬರ್ರಿ. ಗೈಸ್ ನಮ್ಮ ಅಮ್ಮ ಅದೇನೋ ಸ್ವಲ್ಪ ಬೇಸಿಕ್ ಐಟಮ್ಗಳು ಬೇಕಂತ ಮನೆಗೆ, ಅದೆಲ್ಲ ನಾನು ಆಟೋಲ್ಲಿ ಹಾಕೊಂಡ್ಬಿಡ್ತೀನಿ. ಮನೆ ಇವಾಗ ನಮ್ಮ ಓಲ್ಡ್ ಹೋಮ್ ಹೋಗೋಣ. ಆ ಮನೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್, ನನಗೆ ಆ ಮನೆ ಸಿಕ್ಕಾಪಟ್ಟೆ ಇಷ್ಟ ಕಣಪ್ಪ. ಇದು ಇಷ್ಟ, ಎರಡೂ ಇಷ್ಟ ಆಯ್ತು. ಇಷ್ಟ ಇಲ್ಲ ಅಂತಲ್ಲ, ಎಲ್ಲ ಚೆನ್ನಾಗಿದೆ, ಮನೆ ಕೈ ಹಿಡಿದಿದೆ, ಇಲ್ಲ ಅಂತಲ್ಲ. ಹೌದು, ಬಟ್ ಏನಂದ್ರೆ ಕೆಲವೊಂದು ಕಾರಣಗಳಿಂದ ಬರ್ಬೇಕಾಯ್ತು ಅಷ್ಟೇ. ಗುಂಡ ನಾನು ಮುಟ್ಟಿ 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 ಕರೀತವನೆ. ಮುಟ್ಟು ಮತ್ತೆ ನೋಡ್ರಿ ಹಿಂಗೆ ಮುಟ್ಟಿ 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 ಅವಾಗಿಂದ ಬಾರೋ 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 ಅಂತ ಕರೀತವನೆ ಗೈಸ್. ಮೋಸ್ಟ್ಲಿ ನಮ್ಮ ಅಪ್ಪನ ಇಲ್ಲ ತೇಜಸ ಬರಾಕಿಲ್ಲ, ಯಾರೋ ಹಿಂಗೆ ಎಳಿತಾರ ಅವಾಗ್ಲಿಂದ ಬಾಬಾ ಅಂತ. ನಮ್ಮ ಅಪ್ಪನ ಹಂಗೆ ಮಾಡ್ತಿದ್ ನಿನಗೆ. ಮೋಸ್ಟ್ಲಿ ನಮ್ಮ ತಾತನ ಗೊತ್ತಿಲ್ಲ. ಮುಟ್ಟಿ 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 ಮಾಡ್ಸೋ ನಾವೇದ ನನ್ನ ಏನೋ. ಸರಿ ಬರ್ತೀನಿ, ಇಲ್ಲೇ ಬರ್ತೀನಿ. ಇವಾಗ ಮ್ಯಾಟ್ ಬೇಕು ಮೇನು. ನಾವು ಮಲ್ಕೊಳ್ಳೋದಕ್ಕೆ ಇವಾಗ ಬೆಡ್ ತೊಗೊಳೋಕಾಗಲ್ಲ ನಮ್ಮ ಕೈಯಲ್ಲಿ. ಸೊ ಮ್ಯಾಟ್ ಬೇಕೇ ಬೇಕು ಆ್ಯಂಡ್ ದಿಂಬುಗಳು ಬೇಕು. ಆಮೇಲೆ ಗುಣವಿಗೆ ತೊಟ್ಲು ಬೇಕೇ ಬೇಕು. ಅವ್ನಿಗೆ ತೊಟ್ಲು ಹಾಕ್ಬಿಟ್ಟು ಮನುಷ್ಯ ಬಟ್ ನಾವೇ ಹಂಗೆ ತೊಟ್ಲು ಬೇಡ, ಸೀರೆ ಹಾಕ್ಬಿಡೋಣ. ಅಲ್ಲೊಂದು ಜಾಗ ಇದೆ ಕೈ ಉಕ್ಕಿದೆ, ನಮ್ಮ ಮನೆ ತೋರಿಸಿನಲ್ಲಿ ಉಕ್ಕಿದೆ. ಬಟ್ ಸೀರೆ ಹಾಕ್ಬಿಟ್ಟು ಜೋಕಲ್ಲಿ ಹಾಕ್ಬಿಡೋಣ. ಯಾಕಂದ್ರೆ ಇದು ಕುಶನಿಗಂತೂ ಜೋಕಾಲಿಯಲ್ಲಿ ಹಾಕ್ಯಾರ ನಾವು. ಸೊ ಗುಣವಿಗೆ ಈ ಸರಿ ಜೋಕಾಲಿಯಲ್ಲಿ ಹಾಕೋಣ ಅಂತ ಒಂದು ಸೀರೆ ತೊಗೊಂಡು ಹೋಗ್ತೀವಿ. ಸೊ ಜೋಕಾಲಿಯಲ್ಲಿ ಹಾಕ್ತೀವಿ. ಗಾಯ್ಸ್ ಈ ಮನೆ ಒಂಥರ ಆಗ್ತಿದೆ. ಲಾಸ್ಟ್ ನೋಡಿರ್ತಾರೆ ಎಷ್ಟು ಫೀಲ್ ಮಾಡ್ಕೊಂಡಿವಿ ಅಂತ. ಬಟ್ ಆದ್ರೂ ಕೂಡ ಇನ್ನೂ ಫೀಲ್ ಆಗ್ತಿದೆ ಈ ಮನೆ ಬಿಟ್ಟು ಹೋಗೋದಕ್ಕೆ. ಬೇಸಿಕ್ ಐಟಮ್ ಏನ್ ಬೇಕು ನಮಗೆ ತಗೊಂಡಿದೀವಿ. ಮ್ಯಾಟ್, ದಿಂಬುಗಳು, ಮತ್ತೆ ಕುಶಾನಿ ಇದ್ ಬೇಕೇ ಬೇಕು. ಅಂಡ್ ಪ್ರೋಟೀನ್ ಬಾಕ್ಸ್ ಬೇಕು, ಅಂಡ್ ಗುಣವ್ದು ಬೇಕೇ ಬೇಕಲ್ವಾ. ಇಷ್ಟಿಲ್ಲ ಅಂತಂದ್ರೆ ಬೇಸಿಕ್ ಇಷ್ಟಿಲ್ಲ ಅಂದ್ರೆ ಮನೆ ಏನ್ ಇರಕ್ಕಾಗಲ್ಲ. ಮತ್ತೆ ನೀರ್ ಬೇಕು, ಇವೆಲ್ಲ ಬೇಸಿಕ್ ಬೇಕೇ ಬೇಕು. ನಾವ್ ಇರ್ಬೇಕು, ಬದುಕ್ಬೇಕು ಅಂದ್ರೆ ಫೋನ್ ಒಂದ್ ಇರ್ಬೇಕು. ಫೋನ್ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ. ತೊಂದ್ರೆ ಆಗ ಮನೆ ಕೆಲ್ಸ ಹೆಂಗೋಳೆ ಸೇನ್ ಮುಳುಗೋಳೆ, ಮನೆ ಕೆಲ್ಸ ಹೆಂಗೋಳೆ ಹಂಗೈತ್ ನೋಡಿ ಗೈಸ್. ಆಟೋ ಇದ್ರೆ ಎಷ್ಟು ಸಾಮಾನು ನಾವು ಆರಾಮಾಗಿ ಶಿಫ್ಟ್ ಮಾಡ್ಕೊಬೋದು. ಬಟ್ ಆಟೋ ಹತ್ರ ಕ್ರೇಜಿ. ಯಾಕೆ ಗೊತ್ತಾ ಗೈಸ್, ಅವಾಗ ನಾವು ಚಿಕ್ಕ ವಯಸ್ಸಲ್ಲ ಇದ್ದಾಗ ನಮ್ಮ ಅಪ್ಪ ಬರೀ ಆಟೋದಲ್ಲೇ ನಾವು ಮನೆ ಶಿಫ್ಟ್ ಮಾಡ್ತಿದ್ವಿ ಗೈಸ್. ಏನೇನು ಇದು ನಮ್ಮಲ್ಲಿ ಚಿಕ್ಕ ಚಿಕ್ಕ ಐಟಮ್ಗಳು ಜಾಸ್ತಿ ಇದ್ದಿದ್ದು. ನಾವೆಲ್ಲ ಇದ್ದಿದ್ದಲ್ಲ ಒನ್ ಆರ್ಕೆ ಮನೇಲಿ ಇದ್ದಿದ್ದು ನಾವು. ಸೊ ಅವಾಗ ಮಂಚ ಅನ್ನೋದು ಇಲ್ಲಿ ಹಾಕಿರೋರು, ಇಲ್ಲ ಎಲ್ಲ ಮಿಕ್ಕಿದ್ದು ಪಾತ್ರೆ ಸಾಮಾನು ಎಲ್ಲ ಇಲ್ಲ ಒಳಗಡೆ ಇಟ್ಟಿರೋರು. ಹೌದು, ಐಟಮ್ಗಳೆಲ್ಲ ಹಿಂಗೆ ತೊಗೊಂಡೋಗ್ತಿದ್ವಿ. ಬರೀ ಆಟೋದೇ ಹೋಗ್ತಿದ್ವಿ ಜಾಸ್ತಿ ನಾವು. ಟೆಂಪೋ ಗಿಂಪೋ ಬುಕ್ಕೇ ಮಾಡ್ತಿದ್ದಿಲ್ಲ ನಾವು ಅವಾಗ. ಗೈಸ್ ಇವಾಗ ಈ ಸೀರೆನ ಅದ್ಮೇಲೆ ಹಾಕೋಣ ನೋಡ್ರಿ, ಅದಕ್ಕೆ ಅಂತಾನೆ ಜಾಗ ಬಿಟ್ಟಿವ್ರಿ ಮೇಲೆ. ಇಲ್ಲ ಕಟ್ತೀವಿ. ಈ ಜೋಲಿಗೆ ಆ ಮನೇಲಿ ಪಾಪ ಒಂದು ದಿವಸನೂ ಹಾಕ್ಲಿಲ್ಲ, ಈ ತರ ಇಬ್ರು ಹಾಕ್ಲಿಲ್ಲ. ಪುಣ್ಯ ಮಂತ್ರ ಇಬ್ರು ಸೆಂಟ್ರಗ ಆ ಕಡೆ ಈ ಕಡೆಗ ಸೆಂಟ್ರಲ್. ಇದು ಸೋದರ ಮಾವನ ಕೆಲಸ, ಅವ್ನ್ ಮಾಡ್ಬೇಕಾ ಕೆಲಸ. ಹೌದು, ಅದಕ್ಕೆ ಮಾಡ್ತಾವ್ನೆ. ಪೊಲಿಟಿಷಿಯನ್ಸ್ ಹಾಕೊಳ್ಳೋ ತರ ಕಾಣಿಸ್ತಿದೆ, ಅಫಿಷಿಯಲ್ ಟೈಪ್. ಹೌದಾ, ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್ ಗೈಸ್. ಅವ್ರ ಅಂಕಲ್ ಅಂದ್ಬಿಟ್ಟು ಅದು ಬೇಜಾರಾಯ್ತು ನನಗೆ. ಗೈಸ್ ಹಾಕಾಯ್ತು, ಗುಂಡು ಒಳಗಡೆ ಹಾಕೋಣ ಗೈಸ್. ಗುಂಡಿನ ಒಳಗಡೆ ಹಾಕಾಯ್ತು. ಫಸ್ಟ್ ಟೈಮ್ ಅವನಿಗೆ ಜೋಗಾಲಿ ಹಾಕಿರೋದು, ಫಸ್ಟ್ ಟೈಮ್ ಅವನ್ನ ಗುಂಡು ಏನೋ ಹೊಸದಂತ ಅನ್ಕೊಂಡ್ಬಿಡಿಯಾ. ಗೈಸ್ ಅವಾಗ ನಮ್ಮ ಅಜ್ಜಿ ಮನೆಯಲ್ಲಿ ಈ ತರ ನಾವು ನಮ್ಮ ಅಮ್ಮ ಹಾಕಿ ಮಾಡ್ತಿದ್ದು ನಂಗೆ ಇನ್ನೂ ನೆನಪಿದೆ. ಅವಾಗ ಇನ್ನು ನಮ್ಗೆ ಅವಾಗಿನ್ನೂ UKG LKG ಅನ್ಕೋತೀನಿ ಗೈಸ್. ಆ ಟೈಮಲ್ಲಿ ಕೂಡ ಹಂಗೆ ಇತ್ತು ಅದು ಜೋಗಾಲಲ್ಲಿ. ನಾವು ಅದ್ರ ಕುತ್ಕೊಂಡು ಹಿಂಗೆಲ್ಲ ಆಟ ಆಡ್ತಿದ್ವಿ. ಅದೆಲ್ಲ ನೆನಪಿದೆ ನನಗೆ, ಅದೇ ಇರುತ್ತೆ ನೋಡ್ರಿ ಗೈಸ್. ನಮ್ ದೇವಾಡಿಗ ಬಂದಿಯಾನೆ. ದೇವಾಡಿಗ ಬರ್ರಿ ಇಲ್ಲಿ. ಹೆಂಗಿದೆ ರೀ ಮನೆ ನಮ್ದು? ಗೈಸ್ ನಮ್ಮ ವಿನೋದ್ ಹೋಟ್ಲ್ ಬಿಸಿ ಇರ್ತಾನೆ, ಕರ್ದಿಲ್ಲ ಅಷ್ಟೇ. ಅವನ ಕರೆದು ಬರಲ್ಲ ಆಕ್ಚುಲಿ. ಸುಮ್ಮನೆ ಯಾಕೆ ಕರೆಯೋದಂತ ಸುಮ್ಮನೆ ಅದ. ಬೆಣ್ಣೆನು ಹಾಕ್ದಂಗಿಲ್ಲ, ಇಲ್ಲ ಗೈಸ್ ಅವ್ನು ಕರೆದು ಬರಲ್ಲ ಗೈಸ್. ಅವನು ಸಿಕ್ಕಾಪಟ್ಟೆ ಬಿಸಿ ಬಾಯ್, ಅವನು ಬಿಸ್ನೆಸ್ ಬಾಯ್, ದುಡ್ಡು ಮಾಡೋ ಬಾಯ್, ಅದಕ್ಕೆ ಬಿಸಿ ಬಾಯ್. ಅದೇ 4 ಗಂಟೆ ಅದಕ್ಕೆ ಕರೆದಿದ್ ಬಾ ಅಂತ. ಇವಾಗ ಅಕ್ಕ ಇತ್ತು ಇಷ್ಟು ದೊಡ್ಡ ಹುಡುಗಿ ಆಗಿದೆ ಕೂಡ ಗೈಸ್. ನಮ್ಮನೆ ತೊಂದರೆ ಬಸ್ಸೋರ್ ಒಳಗೆ ಇಲ್ಲಿ ನೋಡ್ರಿ, ಇವಳು ಅವಳು ಬಸ್ತಾಳೆ. ಚೆನ್ನಾಗಿದೆ ಕಣ್ರಿ ಇದು 3 ಹಿಂಗೆ ಮಜಾ ಇದೆ ನೋಡಕ್ಕೆ. ಕುತ್ಕೋ ಅರಳಿದೆ. ನಮ್ಮ ಅಜ್ಜಿ ಇಂದ ಹಿಂಗ್ ಬರ್ಬೇಕಣಮ್ಮ, ಮಜಾ ಇರುತ್ತೆ ನೋಡೋದಕ್ಕೆ. ಜನರೇಷನ್ ಗ್ಯಾಪ್ಸ್. ಸೊ ಗೈಸ್ ಎಷ್ಟೋ ವರ್ಷಗಳ ಆದ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಮಲ್ಕೋತೇವೆ ಮತ್ತೆ. ಇವಾಗ ನಾನು ನಮ್ಮ ಅಮ್ಮ ನಮ್ಮ ಅಕ್ಕ ಎಲ್ಲ ಇಲ್ಲೇ ಒಟ್ಟಿಗೆ ಒಂದೇ ಬೆಡ್ಡಲ್ಲಿ ಮಲ್ಕೋತೀವಿ. ಇವಾಗ ಏನಂದ್ರೆ ಎಷ್ಟೋ ವರ್ಷಗಳಾಯ್ತಾ ಇದ್ದಾರೆ ಮಲ್ಕೊಂಡು ನಾವು ಹಿಂಗೆ. ಅವಾಗ ಚಿಕ್ಕ ಹಳೇ ಮನೆಯಲ್ಲಿ ಒಂದೇ ಒಂದು ನಮ್ಮ ಬೆಡ್ರೂಮ್ ಇತ್ತು ಗೊತ್ತಾ, ಅವಾಗಿದ್ರೆ ಮಲ್ಕೋತಿದ್ದು ನಾವು. ಅದು ತಪ್ಪರೆ ಇವಾಗ ಮಲ್ಕೊತಿರೋದು ನಮ್ಮ ಇಂಡಿಯಾ. ಹೌದಪ್ಪ, ಎಲ್ಲ ದೂರ ಮಲ್ಕೊಂತಿದ್ದೇವೆ. ಅವ್ರ ರೂಮಲ್ಲಿ ಅವರು ಈಗ ನಿದ್ದೆ ಬಂದ್ಬಿಟ್ಟಿದೆ, ಎಲ್ಲ ಒಂದೇ ಕಡೆ ಆರಾಮಾಗಿ. ಸೊ ಗೈಸ್ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಸೊ ನನ್ನ ಜೊತೆಗೂ ನೀವು ನನ್ನ ಜೊತೆಗೆ ಜರ್ನಿ ಮಾಡ್ಕೊಂಡು ಬರ್ಬೇಕು, ಓಕೆನಾ? ನನಗೆಲ್ಲ ಸಜೆಷನ್ ಕೊಡ್ರಿ, ಏನು ಮಾಡ್ಬೋದು ಮನೆಗೆ, ಏನು ಇಡ್ಬೋದು, ಹೆಂಗೆ ಮಾಡ್ಬೋದು ಅಂತ. ಸೊ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಗಂಟ್ಲು ಹೋಗ್ಬಿಟ್ಟಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಸೈನಿಂಗ್ ಆಫ್, ಬಾಯ್. ಇದು ಕರುನಾಡ ಮನೆ ಹಬ್ಬ.